ಕೈಯಲ್ಲಿ ಟಾಯ್ ತಗೊಂಡು ಏನ್ ಮಾತಾಡ್ತಾ ಇದ್ದಾರೆ ಅನ್ಕೊಳ್ರ? ಹೌದು ಫ್ರೆಂಡ್ಸ್, ನಾನು ಇವತ್ತು ಮಾತಾಡ್ತಾ ಇರೋದು ಈ ಟಾಯ್ ಬಗ್ಗೆನೆ. ಸಣ್ಣ ಮಕ್ಕಳಿದ್ದಾಗ ಕೂಡ ಇದನ್ನು ಉಪಯೋಗಿಸಿಕೊಳ್ಬಹುದು. ದೊಡ್ಡವರಾದ ನಂತರ ಇದನ್ನ ಮನಿ ಬ್ಯಾಂಕ್ ಆಗಿ ಯೂಸ್ ಮಾಡಬಹುದು. ಇದೊಂದು ಮನಿ ಬ್ಯಾಂಕ್ ಪಜಲ್ ಟಾಯ್. ಇದನ್ನು ಕಾಯಿನ್ ಹಾಕೋದಿಕ್ಕೆ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ಆದ್ಯ ಸಣ್ಣವಳಿದ್ದಾಗ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ. ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಸಣ್ಣ ಮಗು ಇದ್ದಾಗ ಅವಳು ಇದನ್ನ ನೆಲದಲ್ಲಿ ಹೊರಡಾಡಿಸಿ ಆಟ ಆಡ್ತಾ ಇದ್ಲು. ಸಣ್ಣ ಮಕ್ಕಳಿದ್ದಾಗ ಅದನ್ನ ಈ ತರ ನೆಲದಲ್ಲಿ ಹೊರಡಾಡಿಸ್ತಾರೆ. ಆಮೇಲೆ ಅದನ್ನ ಹಿಡಿಯೋದಕ್ಕೆ ಹಿಂದೆ ಹಿಂದೆ ಹೋಗೋದು, ಈ ತರ ಆಟ ಆಡ್ತಾರೆ. ಇದನ್ನ ಜೋರಾಗಿ ನೆಲದ ಮೇಲೆ ಎಸಿದಾಗ ಈ ತರ ಅದು ಓಪನ್ ಆಗುತ್ತೆ. ಮಕ್ಕಳಿಗೆ ಇದರಿಂದ ಗ್ರೀನ್, ಬ್ಲೂ, ಪ್ಯಾರೋಟ್ ಗ್ರೀನ್, ಪಿಂಕ್, ಯೆಲ್ಲೋ, ಆರೆಂಜ್ ಈ ತರ ಡಿಫ್ರೆಂಟ್ ಕಲರ್ಸ್ ಅನ್ನು ಹೇಳ್ಕೊಡ್ಬೋದು. ಕನ್ನಡದಲ್ಲಿ ಬೇಕಿದ್ರು ನೀವು ಗಿಳಿ ಹಸಿರು, ನೀಲಿ, ಹಸಿರು, ಕೇಸರಿ, ಹಳದಿ, ಗುಲಾಬಿ ಈ ತರ ಬೇರೆ ಬೇರೆ ಕಲರ್ ಅನ್ನ ಕೂಡ ಕಲಿಸಬಹುದು. ನಾನು ಅದ್ಯನಿಗೆ ಸಣ್ಣವಳಿದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಆದ್ರೆ ಬೈ ಮಿಸ್ಟೇಕ್ಲಿ ಆ ವಿಡಿಯೋಸ್ ಅಲ್ಲಿ ಈಗ ಡಿಲೀಟ್ ಆಗೋಗಿದೆ. ಇದನ್ನ ಒಂದ್ಸಲ ಓಪನ್ ಮಾಡಿದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಬೇಗ ಇದನ್ನ ಯಾವ ತರ ಕ್ಲೋಸ್ ಮಾಡೋದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಮಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದೇ ಪ್ರಾಬ್ಲಮ್ ಆಯ್ತು. ಒಂದು ಸಲ ಇದನ್ನು ಓಪನ್ ಆದ ನಂತರ ಮತ್ತೆ ಪುನಃ ಹೇಗೆ ಜೋಡಿಸೋದು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಇದರಲ್ಲಿ 3 ಪಜಲ್ ಪೀಸಸ್ ಸೇಮ್ ಶೇಪ್ ಅಲ್ಲಿ ಇದೆ ನೋಡಿ. ಸೇಮ್ ಶೇಪ್ ಅಲ್ಲಿ ಇದೆ ಇದು 3 ಕೂಡ. ಒಂದರಲ್ಲಿ ಮಿಡ್ಲ್ ಅಲ್ಲಿ ಈ ತರ ಗ್ಯಾಪ್ ಇದೆ. ಇಲ್ಲಿ ಕಾಯಿನ್ ಹಾಕೋದಿಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ. ಈ 4 ಕೂಡ ಆಲ್ಮೋಸ್ಟ್ ಸೇಮ್ ಶೇಪ್ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ 2 ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ. 2 ಪೀಸ್ ಮಾತ್ರ, 2 ಪಜಲ್ ಪೀಸ್ ಡಿಫ್ರೆಂಟ್ ಶೇಪ್ ಇದೆ. ಇದೆರಡು ಸೇಮು, ಅದು 4 ಸೇಮ್ ಶೇಪ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದನ್ನ ತಗೊಳ್ಬೇಕು ನೋಡಿ. ಇಲ್ಲಿ ಈ ಪಾರ್ಟ್ ಇದೆಯಲ್ಲ, ಇಲ್ಲಿ 2 ಕಡೆ ಕೂಡ ಸೇಮ್ ಶೇಪ್ ಅಲ್ಲಿ ಇದೆ. ಈ ತರ ಸೇಮ್ ಶೇಪ್ ಇದೆ. ಅಲ್ಲಿ ಇನ್ನೊಂದನ್ನ ಅದರ ಮೇಲೆ ಇಟ್ಕೊಳ್ಬೇಕು ಹೀಗೆ. ನಂತರ 2 ಬೆರಳಿನ ಸಹಾಯದಿಂದ ನಾನಿಲ್ಲಿ ಡ್ಯಾಡಿ ಫಿಂಗರ್ ಮತ್ತು ಮಮ್ಮಿ ಫಿಂಗರ್ ಅನ್ನ, ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಈ ತರ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಈ ಕಡೆ ಕೂಡ ಇನ್ನೊಂದನ್ನ, ಇಲ್ಲಿ ಈ ಪಾರ್ಟ್ ಇದೆಯಲ್ಲ ಅಲ್ಲಿ ಹೀಗೆ ಇಟ್ಕೊಂಡು ಇನ್ನೊಂದು ಬೆರಳನ್ನ ಆ ಕಡೆ ಮೂವ್ ಮಾಡಬೇಕು. ಅದನ್ನ ಹೀಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನಂತರ ಈ ಪಾರ್ಟ್ ಮತ್ತು ಈ ಪಾರ್ಟ್ 2 ಕಡೆ ಡಿಫ್ರೆಂಟ್ ಆಗಿರುವಂತ ಸೇಮ್ ಶೇಪ್ ಇದೆಯಲ್ಲ ಅದನ್ನ ಆ ಕಡೆ ಹಾಕೋದಿಕ್ಕಿರುವಂತದ್ದು. ಇಲ್ಲಿ ಇದರ ಮಿಡ್ಲ್ ಅಲ್ಲಿ ಈ ತರ ಹಾಕ್ಬೇಕು. ಅದನ್ನ ಒಂದನ್ನ ಹಾಕಿ ನೆಕ್ಸ್ಟ್ ಇನ್ನೊಂದು ಕೈಯನ್ನು ಈ ತರ ಇಟ್ಕೊಂಡು ಇದನ್ನ ಮೆಲ್ಲಗೆ ಈ ಕೈಗೆ ಶಿಫ್ಟ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಕೂಡ ಖಾಲಿ ಜಾಗ ಇದಿರುತ್ತಲ್ಲ ಅಲ್ಲಿಗೆ ಇನ್ನೊಂದನ್ನ ಸೇಮ್ ಶೇಪ್ ಡಿಫ್ರೆಂಟ್, ಇಲ್ಲಿ ನಾವು ಹಾಕಿದ್ದೇವಲ್ಲ ಸೇಮ್ ಅದೇ ಶೇಪ್ ಅನ್ನ, ಅದೇ ತರ ಶೇಪ್ ಇರುವಂತ ಪಜಲ್ ಪೀಸ್ ಅನ್ನ ಇಲ್ಲಿ ಹಾಕ್ಬೇಕು. ಈಗ ಮಿಡ್ಲ್ ಅಲ್ಲಿ ಈ ತರ ಆಯ್ತು. ಇವಾಗ ನೋಡಿ, ಮಿಡ್ಲ್ ಅಲ್ಲಿ ಇಲ್ಲಿ ಇದರ ಮಿಡ್ಲ್ ಅಲ್ಲಿ ಮೆಲ್ಲಗೆ ಇದನ್ನು ಸ್ವಲ್ಪ ಲೂಸ್ ಮಾಡಿ ಇದನ್ನ ಹಾಕಿದ ನಂತರ ಹೀಗಿರುತ್ತೆ. ಇದು ಮೆಲ್ಲಗೆ ಈ ತರ ಪ್ರೆಸ್ ಮಾಡಿ ಟೈಟ್ ಮಾಡಿದ್ರೆ ಆಯ್ತು. ಇವಾಗ ಮೊದಲಿನ ತರನೇ ಆಯ್ತು ನೋಡಿ. ಇಲ್ಲಿ ಮಿಡ್ಲ್ ಅಲ್ಲಿ ನೀವು ಕಾಯಿನ್ ಅನ್ನು ಹಾಕಿ ಇಟ್ಕೊಳ್ಬಹುದು. ಮಕ್ಕಳಿಗೂ ಕೂಡ ಅವರದೇ ಆದಂತಹ ಒಂದು ಸೇವಿಂಗ್ ಅನ್ನ ನಾವು ಸಣ್ಣವರಿದ್ದಾಗಲೇ ಹೇಳ್ಕೊಟ್ಟಾಗ ಆಗುತ್ತೆ. ಇದರಿಂದ ಇವತ್ತಿನ ಈ ಪುಟ್ಟ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟವಾದಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಸದಾ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.